ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಈ ದಿನ ಮಿಸ್ ಜನವರಿ 11 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ಸಹ ನಿನ್ನೆ ಅಪ್ಲೋಡ್ ಮಾಡಿದ್ವಿ. ಸೊ ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಟಾಪ್ 70 ವೀಕ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ SSC GD ಕ್ಲಾಸ್ಗಳನ್ನು ಸಹ ಯಾರು ನೋಡ್ತಾ ಇಲ್ಲಲ್ವಾ, ಪ್ಲೀಸ್ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ SSC GD ಕ್ಲಾಸ್ಗಳು ಸಿಗ್ತವೆ. ಸೊ GK ಕ್ಲಾಸ್ಗಳು ನಿಮಗೆ ಮೋಸ್ಟ್ ಯೂಸ್ಫುಲ್ ಆಗ್ತವೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ರಾಷ್ಟ್ರೀಯ ಮತ್ತು ರಾಜ್ಯ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಮೊದಲ ಪ್ರಶ್ನೆ, ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ ಈ ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಪ್ರಕಾರ ಹಣಕಾಸು ವರ್ಷ 2025-26ರಲ್ಲಿ ಭಾರತದ ನೈಜ GDP ಬೆಳವಣಿಗೆಯ ದರ ಎಷ್ಟಿರಲಿದೆ ಅಂತ ಕೇಳಿದರೆ, ಸರಿನಾ? ಸೊ ಎಷ್ಟಿರಲಿದೆ? 6.5%, 7.0% ಆ್ಯಂಡ್ ದೆನ್ 7.4% ಆ್ಯಂಡ್ ದೆನ್ 8.1% ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಎಷ್ಟು? 7.4% ಅಂತ ಹೇಳ್ತೀವಿ. ಯಾರ ಪ್ರಕಾರ? ಈ NSO ಅವರ ಪ್ರಕಾರ, ಸರಿನಾ? ಸೊ ನಿಮಗೆ ಯಾರ ಪ್ರಕಾರ ಅನ್ನೋದು ಗೊತ್ತಿರಲಿ. ನಿಮಗೆ ನಾರ್ಮಲಿ ಇದನ್ನು ಜಾಸ್ತಿ ನೀವು ನೆನ್ಪಿಟ್ಕೊಳ್ತೀರಾ, ಜಸ್ಟ್ ಇದನ್ನು ನಿಮಗೆ ಚೇಂಜ್ ಮಾಡಿಬಿಡ್ತಾನೆ. NSO ಪ್ರಕಾರ ಬಿಟ್ಬಿಟ್ಟು ನಿಮಗೆ IMF ಪ್ರಕಾರ ಅಂತ ಕೇಳ್ತಾನೆ, ಇಲ್ಲ ಅಂದರೆ ಈ ಒಂದು RBI ಪ್ರಕಾರ ಅಂತ ಕೇಳ್ತಾನೆ, ಇಲ್ಲ ಅಂದರೆ ಈ ನೀತಿ ಆಯೋಗದ ಪ್ರಕಾರ ಅಂತ ಕೇಳ್ತಾನೆ. ಸೊ ಅದಕ್ಕೆ ಈ ಒಂದು 4-5 ಪ್ರಕಾರಗಳು ನಿಮಗೆ ಗೊತ್ತಿರಬೇಕಾಗುತ್ತೆ, ಸರಿನಾ? ಸೊ ಇಲ್ಲಿ ಯಾವುದಿದೆ ಅಂದರೆ ಈ ಒಂದು NSO ಪ್ರಕಾರ ಇದೆ, ಸರಿನಾ? ಯಾವುದು? ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಅಂತ ಹೇಳ್ತೀವಿ. ಸೊ ಅವರ ಪ್ರಕಾರ ಈ GDPಯ ನೈಜ GDP ಬೆಳವಣಿಗೆ ದರ ಎಷ್ಟಿರಲಿದೆ ಅಂತ ಕೇಳಿದ್ರೆ ಈ ಒಂದು 7.4% ಇರಲಿದೆ, ಸರಿನಾ? ಸೊ ಎಷ್ಟು ಅಂತ ಕೇಳಿದ್ರೆ ಈ ಒಂದು 7.4% ಅಂತ ಹೇಳ್ತೇವೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಭಾರತದ ಮೊದಲ ಸಂಪೂರ್ಣ ಕಾಗದ ರಹಿತ ಜಿಲ್ಲಾ ನ್ಯಾಯಾಲಯ ಎಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದ್ರೆ, ಸರಿನಾ? ಸೊ ಇದು ನಿನ್ನೆ ನಿಮಗೆ ಈ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಜಸ್ಟ್ ಏನಂತ ಹೇಳಿದ್ದೆ? ರಾಜ್ಯ ಹೇಳಿದ್ದೆ. ಇವಾಗ ಆ ಒಂದು ಜಿಲ್ಲೆಯನ್ನು ಸಹ ನೋಡ್ಕೊಳ್ಳೋಣ, ಓಕೆ? ಸೊ ಯಾವ ಒಂದು ಜಿಲ್ಲಾ ನ್ಯಾಯಾಲಯ? ಬೆಂಗಳೂರು ಕರ್ನಾಟಕ, ಕಲ್ಪೆಟ್ಟ ವಯನಾಡು ಕೇರಳ, ಹೈದರಾಬಾದ್ ತೆಲಂಗಾಣ ಮತ್ತು ಕೊಚ್ಚಿ ಕೇರಳ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಸರ್. ಯಾವುದು? ಕೇರಳ. ಕೇರಳ ಅಂತ ಹೇಳಿದ್ರಿ, ಓಕೆ. ಕೇರಳದಲ್ಲಿ ಯಾವುದು? ಈ ಒಂದು ಕಲ್ಪೆಟ್ಟ, ಓಕೆ. ಈ ಒಂದು ಕಲ್ಪೆಟ್ಟಾದಲ್ಲಿ ಇರ್ತಕ್ಕಂತಹ ಜಿಲ್ಲಾ ನ್ಯಾಯಾಲಯ ಏನಿದೆ ಅಲ್ವಾ, ಅದು ಸಂಪೂರ್ಣವಾಗಿರ್ತಕ್ಕಂತಹ ಪೇಪರ್ಲೆಸ್ ಮೊದಲ ಜಿಲ್ಲಾ ನ್ಯಾಯಾಲಯವಾಗಿದೆ, ಸರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ, ಓಕೆ. ಸೊ ದಿಸ್ ಇಸ್ ದ ಸ್ಟಾರ್ಟ್ ಕ್ವಶನ್. ಯಾವುದು? ಈ ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಎಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದ್ರೆ ಕೇರಳದಲ್ಲಿ. ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದ್ರೆ ಕಲ್ಪೆಟ್ಟ ಅಂತ ಹೇಳಬೇಕಾಗುತ್ತೆ, ಸರ್. ಈ ಒಂದು ಕಲ್ಪೆಟ್ಟ ವಯನಾಡು ಪ್ರದೇಶದಲ್ಲಿ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು NCRB ಬಿಡುಗಡೆ ಮಾಡಿದ ಡಿಜಿಟಲ್ ಪೊಲೀಸಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ, ಸರಿನಾ? ಸೊ ಯಾವುದು ಪಡೆದಿದೆ ಸರ್ ಇದರಲ್ಲಿ? ಯಾವುದಿದೆ? ಯಾವುದು? ಹರಿಯಾಣ, ಅಸ್ಸಾಂ, ಕರ್ನಾಟಕ ಮತ್ತು ಉತ್ತರಾಖಂಡ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನಮ್ಮ ಕರ್ನಾಟಕ ಆಗುತ್ತಾ? ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಆಪ್ಷನ್ ಡಿ, ಉತ್ತರಾಖಂಡ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಈ ಒಂದು NCRB ಬಿಡುಗಡೆ ಮಾಡಿರ್ತಕ್ಕಂತಹ ಡಿಜಿಟಲ್ ಪೊಲೀಸಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ ಅಂತ ಹೇಳ್ತೀವಿ, ಸರಿನಾ? ಸೊ ಯಾವುದು? ಈ ಒಂದು ಉತ್ತರಾಖಂಡ. ಯಾವುದರ ಪ್ರಕಾರ ಯಾವುದು ಬಿಡುಗಡೆ ಮಾಡಿದೆ ಇದನ್ನು? ಈ ಒಂದು ಇಂಡೆಕ್ಸ್ ಅನ್ನು ಯಾರು ಅಂತ ಕೇಳಿದ್ರೆ ಒಂದು NCRB ಅಂತ ಹೇಳ್ತೀವಿ. ಏನು ಬಿಡುಗಡೆ ಮಾಡಿದೆ? ಡಿಜಿಟಲ್ ಪೊಲೀಸಿಂಗ್ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ, ಸರ್. ಏನು? ಈ ಒಂದು ಡಿಜಿಟಲ್ ಪೊಲೀಸಿಂಗ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಸರ್. ಸೊ ಇದರಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಉತ್ತರಾಖಂಡ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತಮಿಳುನಾಡಿನ ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಜನವರಿ 6, 2026ರಂದು ಯಾವ ಪ್ರಮುಖ ಪ್ರಾಣಿಯ ಅಂದಾಜು ಪ್ರಕ್ರಿಯೆ ಪ್ರಾರಂಭವಾಯಿತು ಅಂತ ಕೇಳಿದ್ದೇನೆ, ಸರ್. ಯಾವುದು ಸರ್? ಇದನ್ನು ಸಹ ನಿನ್ನೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದಿರಾ ಸರ್? ಇದನ್ನು ಯಾವುದು ಅಂತ ಹೇಳ್ಬೋದಾ? ಯಾವುದು? ಸೊ ಇದನ್ನು ಹೇಳೋದಾದರೆ ಈ ಹುಲಿಯ, ಸರಿನಾ? ಯಾವುದು? ಈ ಒಂದು ಹುಲಿಯ ಸೆನ್ಸಸ್ ಪ್ರಾರಂಭವಾಗಿದೆ, ಸರಿನಾ? ಇದು ಏನು ಅಂತಂದರೆ ಅಖಿಲ ಭಾರತ ಹುಲಿಯ ಸೆನ್ಸಸ್ ಪ್ರಾರಂಭವಾಗಿದೆ. ಎಲ್ಲಿ? ಈ ಒಂದು ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಇದು? ಇದು ಈ ಒಂದು ತಮಿಳುನಾಡಲ್ಲಿ ಕಂಡುಬರುತ್ತೆ. ಯಾವ ದಿನದಿಂದ ಅದು ಆರಂಭವಾಯಿತು? ಜನವರಿ 6, 2026ರಂದು ಇದು ಆರಂಭವಾಗಿದೆ, ಸರಿನಾ? ಸೊ ಇಲ್ಲಿ ಎಲ್ಲಿದೆ ಅಂದರೆ ಆಪ್ಷನ್ ಬಿ ಅಂತ ಹೇಳ್ತೀವಿ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಜನವರಿ 2026ರಲ್ಲಿ ಗುಜರಾತ್ನಲ್ಲಿ ಆರಂಭವಾದ ಸೋಮನಾಥ ಸ್ವಾಭಿಮಾನ ಪರ್ವ ಯಾವ ಐತಿಹಾಸಿಕ ಘಟನೆಯ 1000 ವರ್ಷಗಳ ಸ್ಮರಣಾರ್ಥವಾಗಿದೆ ಅಂತ ಕೇಳಿದ್ದಾನೆ, ಓಕೆ. ಇವಾಗ ಸೋಮನಾಥ ಸ್ವಾಭಿಮಾನ ಪರ್ವ ಎಂಬ ಒಂದು ಐತಿಹಾಸಿಕ ಫಂಕ್ಷನ್ ಆಯಿತು. ಎಲ್ಲಿ ಆಯಿತು? ಈ ಒಂದು ಗುಜರಾತಲ್ಲಿ ಆಯಿತು. ಸೊ ಅದು ಯಾವ ಒಂದು 1000 ವರ್ಷಗಳ ಸ್ಮರಣಾರ್ಥವಾಗಿದೆ? ಈ ಒಂದು ಸೋಮನಾಥ ದೇವಾಲಯ ನಿರ್ಮಾಣವಾಗಿ 1000 ವರ್ಷ ಆಯಿತಾ? ಇಲ್ಲಾಂದರೆ ಸೋಮನಾಥ ದೇವಾಲಯದ ಮೇಲಿನ ಮೊದಲ ದಾಳಿಯಾಗಿ 1000 ವರ್ಷ ಆಯಿತಾ? ಇಲ್ಲಾಂದರೆ ದೇವಾಲಯದ ಜೀರ್ಣೋದ್ಧಾರ ಆಗಿ 1000 ವರ್ಷ ಆಯಿತಾ? ಇಲ್ಲಾಂದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಭೇಟಿಯಾಗಿ 1000 ವರ್ಷ ಆಯಿತಾ? ಯಾವುದಾಯಿತು? ಸೊ ಯಾವುದು ಅಂತ ಕೇಳಿದ್ರೆ ಈ ಮೊದಲ ದಾಳಿಯಾಗಿ 1000 ವರ್ಷ ಆಗುತ್ತೆ, ಸರಿನಾ? ಯಾರು? ಅವನು ಮುಠಾಳ,
ಮಹಮ್ಮದ್ ಗಜನಿ ಸರಿನಾ, ಆತ ದಾಳಿ ಮಾಡಿ 1,000 ವರ್ಷಗಳ ಕಾಲ ಆಯಿತು ಸರಿನಾ, 1,000 ವರ್ಷಗಳ ಕಾಲ ಆಯಿತು, ದಾಳಿ ಮಾಡ್ದ, ಎಲ್ಲವೂ ಸಹ ತಗೊಂಡು ಹೋದ, ಬಟ್ ಆದರೂ ಸಹ ದೇವಾಲಯ ಹಾಗೆ ಇದೆ, ನಂಬಿಕೆ ಹಾಗೆ ಉಳಿದಿದೆ ಸರಿನಾ. ಸೊ ಅದು ದ ಸೋಮೇಶ್ವರ ಅಂತ ಹೇಳ್ತೇವೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲೇ ಮೊದಲ ಬಾರಿಗೆ ಡೀಪ್ ಟೆಕ್ ಸ್ಟಾರ್ಟ್ ಅಪ್ ನೀತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾವುದು ಡೀಪ್ ಟೆಕ್ ಸ್ಟಾರ್ಟ್ಅಪ್ ನೀತಿಯನ್ನು ಜಾರಿಗೆ ತಂದಿರತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಇದು? ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕರ್ನಾಟಕ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ನಮ್ಮ ತಮಿಳುನಾಡು ಸರ್. ಹೌದು ಸರ್, ನಮ್ಮ ತಮಿಳುನಾಡು. ಓಕೆ, ಯಾವುದಂದ್ರೆ ಹೇಳ್ತೀವಿ ಈ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಡೀಪ್ ಟೆಕ್ ಸ್ಟಾರ್ಟ್ಅಪ್ ನೀತಿಯನ್ನು ಜಾರಿಗೆ ತಂದಿರತಕ್ಕಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ತಮಿಳುನಾಡು. ಯಾವ ತಮಿಳುನಾಡು? ಈ ಒಂದು ನಮ್ಮ ತಮಿಳುನಾಡು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ಮಹಿಳಾ ಸ್ನೇಹಿ ನಗರ ಶ್ರೇಯಾಂಕದಲ್ಲಿ ಭಾರತದ ಯಾವ ನಗರವು ಅಗ್ರಸ್ಥಾನ ಪಡೆದಿದೆ ಅಂತ ಕೇಳಿದ್ದಾನೆ. ಮಹಿಳಾ ಸ್ನೇಹಿ ನಗರ ಇದೆ ಅಂತೆ, ಅದು ಯಾವುದಿದೆ? ಚೆನ್ನೈ, ಬೆಂಗಳೂರು, ಮುಂಬೈ ಮತ್ತು ನವದೆಹಲಿ. ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಿದೆ ಸರ್? ಬೆಂಗಳೂರಾ? ಆ್ಯಕ್ಚುಲಿ ಆನ್ಸರ್ ಬೆಂಗಳೂರು, ಬಟ್ ಶಾಕಿಂಗ್ ಇದು. ಓಕೆ, ನಂಬಕ್ಕೆ ಸಾಧ್ಯ. ಮಹಿಳಾ ಸ್ನೇಹಿ ನಗರ ಅಂತೆ ಯಾವುದು? ಬೆಂಗಳೂರು ಅನ್ನೋದು. ಓಕೆ, ಸೊ ನಿಮಗೆ ಮೀನ್ಸ್ ನಮ್ಮ ಬೆಂಗಳೂರನ್ನ ನಾನು ಕಡಿಮೆ ಮಾಡ್ತಿದ್ದೀನಿ ಹಾಗೆ ಹೇಗೆ ಅಂತಲ್ಲ, ಬಟ್ ಆ್ಯಕ್ಚುಲಿ ಹೇಗೆಂದರೆ ಅಲ್ಲಿ ಜಾಸ್ತಿ ಕ್ರೈಮ್ ರೇಟ್ಗಳು ಹೆವಿ ಇದೆ. ಬಟ್ ಈ ಸಿಟಿನ ಕಂಪೇರ್ ಮಾಡಿದ್ರೆ ಈ ಸಿಟಿ ಏನಿದೆ ಅಲ್ವಾ, ಸಮ್ ಸೇಫ್ ಸಿಟಿ ಇದೆ. ಆ್ಯಂಡ್ ದೆನ್ ಈ ಸಿಟಿ ಏನಿದೆ ಅಲ್ವಾ, ಖುಷಿ ಸಿಟಿ ಇದೆ ಇದು. ಓಕೆ, ಖುಷಿಯಾಗಿರ್ತಕ್ಕಂಥ ಸಿಟಿ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತದಲ್ಲಿ ಮುಂಬೈ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಡೀ ವರ್ಲ್ಡಲ್ಲೇ ಟಾಪ್ 10 ಶ್ರೇಯಾಂಕದಲ್ಲಿ ಇದೆ ಯಾವುದು? ಈ ಒಂದು ಮುಂಬೈ. ಓಕೆ, ಖುಷಿ ಇರ್ತಕ್ಕಂಥ ನಗರಗಳ ಪಟ್ಟಿಯಲ್ಲಿ. ಓಕೆ, ಯಾವುದು? ಮುಂಬೈ ಅಂತ ಹೇಳ್ತೀವಿ. ಓಕೆ, ಮುಂಬೈಕರ್ ಹಾಗೆ ಹೇಳ್ಕೊಳ್ತಾರೆ ಅಲ್ಲಿ ಇರ್ತಕ್ಕಂಥವ್ರು, ಹೇಗೆ ಬೆಂಗಳೂರು ಏನಂತ ಹೇಳ್ಕೊಳ್ತಾರಲ್ವ, ಸೊ ಆ ರೀತಿ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಮಹಿಳಾ ಸ್ನೇಹಿ ನಗರ ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವಾಗ ಅಂತಾರಾಷ್ಟ್ರೀಯ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ. ಓಕೆ, ಇವಾಗಲೇ ಯಾವ್ದು ನೋಡ್ಕೊಂಡ್ವಿ? ರಾಷ್ಟ್ರೀಯ ಮತ್ತು ಈ ರಾಜ್ಯದ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಂಡ್ವಿ. ಸೊ ಇವಾಗ ಏನು ನೋಡ್ಕೊಳ್ಳೋಣ ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ. ಏನಿದೆ? ಅಂಟಾರ್ಟಿಕಾದ ಅತಿ ಎತ್ತರದ ಶಿಖರ ಮೌಂಟ್ ವಿನ್ಸನ್ ಏರಿದ ಅತ್ಯಂತ ಕಿರಿಯ ಅರಬ್ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಈ ಒಂದು ಅರಬ್ ಮಹಿಳೆ? ಯಾರಿದ್ದಾರೆ ಯಾರು ಅಂತ ಕೇಳಿದ್ರೆ ಫಾತಿಮಾ ಅಲ್ ಅವಧಿ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಫಾತಿಮಾ ಅಲ್ ಅವಧಿ ಅವರು. ಸೊ ಇವರು ಅಂಟಾರ್ಟಿಕಾದ ಅತಿ ಎತ್ತರದ ಶಿಖರವಾಗಿರ್ತಕ್ಕಂಥ ಮೌಂಟ್ ವಿನ್ಸನ್ನ ಏರಿರ್ತಕ್ಕಂಥ ಅತ್ಯಂತ ಕಿರಿಯ ಅರಬ್ ಮಹಿಳೆಯಾಗಿದ್ದಾರೆ. ಓಕೆ, ಇದು ನಿಮಗೆ ನೆನಪುಳಿತದೋ ಬಿಡ್ತದೋ ಗೊತ್ತಿಲ್ಲ, ಬಟ್ ಫಸ್ಟ್ ನಿಮಗೆ ಇದು ಗೊತ್ತಿರಬೇಕು. ಅಂಟಾರ್ಟಿಕಾದ ಅತಿ ಎತ್ತರದ ಶಿಖರ ಯಾವುದು ಅಂತ. ಯಾವುದಿದೆ? ಈ ಒಂದು ಮೌಂಟ್ ವಿನ್ಸನ್ ಅಂತ ಹೇಳ್ತೀವಿ. ಯಾವ ವಿನ್ಸನ್? ಈ ಒಂದು ಮೌಂಟ್ ವಿನ್ಸನ್ ಅಂತ ಹೇಳ್ತೇವೆ. ಓಕೆ, ಹಾಗಾದರೆ ಏಷ್ಯಾದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಸರ್? ಹಿಮಾಲಯ ಸರ್. ಹೌದಾ? ಓಕೆ, ಹಿಮಾಲಯ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಸರ್? ಯಾವುದು? ಕಿಲಿಮಾಂಜಾರೋವಾ? ಹೌದು, ಕಿಲಿಮಾಂಜಾರೋ. ಎಲ್ಲಿ ಕಂಡು ಬರುತ್ತೆ ಅದು? ತಾಂಜಾನಿಯಾದಲ್ಲಿ ಕಂಡು ಬರುತ್ತೆ ಸರಿನಾ. ಸೊ ಅದು ನಿಮ್ಗೆ ಗೊತ್ತಿರಲಿ, ಅದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 9ನೇ ಪ್ರಶ್ನೆ, ಏಷ್ಯನ್ ಗೇಮ್ಸ್ 2018ರಲ್ಲಿ 1,500 ಮೀಟರ್ ಓಟದಲ್ಲಿ ಚಿನ್ನ ಗೆದ್ದಿದ್ದ ಯಾವ ಭಾರತೀಯ ಅಥ್ಲೀಟ್ ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದರು ಅಂತ ಕೇಳಿದ್ದಾನೆ. ಸರಿನಾ, ಯಾರು? ಏಷ್ಯನ್ ಗೇಮ್ಸ್ 2018ರಲ್ಲಿ 1,500 ಮೀಟರ್ ಓಟದಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ ಅಂತೆ ಅವರು. ಯಾರು? ನೀರಜ್ ಚೋಪ್ರಾ ಅವರ. ಸರ್ ಜಾವ್ಲಿನ್ಗೆ ಸಂಬಂಧಪಟ್ಟಿದ್ದಾರೆ, ಸೊ ಇವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ ಅವಿನಾಶ್ ಸಬ್ಲೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಿನ್ಸನ್ ಜಾನ್ಸನ್ ಆ್ಯಂಡ್ ದೆನ್ ಹಿಮಾದಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ ಯಾರು ಅಂತ? ಸರ್ ನಿನ್ನೇನು ಹೇಳಿದ್ರಲ್ಲ ಸರ್ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದೊಂದು ಸಹ ಕ್ವಶನ್ ಹೇಳಿದರೆ, ಬಟ್ ಅಲ್ಲಿ ಕ್ವಶನ್ ಬೇರೆ ರೀತಿ ಫ್ರೇಮ್ ಮಾಡಿದ್ರಿ. ಹೌದು, ಕ್ವಶನ್ ಬೇರೆ ರೀತಿ ಫ್ರೇಮ್ ಮಾಡಿದ್ವಿ. ಯಾರು ಅಂದರೆ ಜಿನ್ಸನ್ ಜಾನ್ಸನ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ, ಅಥ್ಲೆಟ್ಗೆ ಸಂಬಂಧಪಟ್ಟಿದ್ದಾರೆ. ಬಟ್ ನಿಮಗೆ ಪ್ರಶ್ನೆ ಹೀಗೆ ಕೇಳಬಹುದಲ್ಲ, ಏಷ್ಯನ್ 2018ರಲ್ಲಿ 1,500 ಮೀಟರ್ ಓಟದಲ್ಲಿ ಚಿನ್ನವನ್ನು ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು ಅಂತ. ಅವಾಗ ಹೇಳಬೇಕಾಗುತ್ತೆ ಜಿನ್ಸನ್ ಜಾನ್ಸನ್ ಅಂತ ಹೇಳ್ತೀವಿ. ಸರ್ನ ಯಾರು? ಜಿನ್ಸನ್ ಜಾನ್ಸನ್ ಅಂತ ಹೇಳ್ತೀವಿ. ಸೊ ಅವ್ರು ಯಾವಾಗ ಗೆದ್ದಿದ್ರು ಏಷ್ಯನ್ ಗೇಮ್ಸಲ್ಲಿ? 2018ರ ಏಷ್ಯನ್ ಗೇಮ್ಸಲ್ಲಿ 1,500 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಯಾರು? ಈ ಒಂದು ಜಿನ್ಸನ್ ಜಾನ್ಸನ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಿನ್ಸನ್ ಜಾನ್ಸನ್ ಅವರು ಯಾವ 2 ವಿಭಾಗಗಳ ಓಟದಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಹೊಂದಿದ್ದರು ಅಂತ ಕೇಳಿದ್ದೇನೆ. ಸರ್ ಯಾವ ವಿಭಾಗದಲ್ಲಿ ಅವರು ರಾಷ್ಟ್ರೀಯ ದಾಖಲೆಯನ್ನು ಹೊಂದಿದ್ರು? 100 and 200 ಮೀಟರ್, 800 and 1,500 ಮೀಟರ್, ಆ್ಯಂಡ್ ದೆನ್ 5,000 ಆ್ಯಂಡ್ ದೆನ್ 10,000 ಮೀಟರ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಮ್ಯಾರಥಾನ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ? ಸರ್ ಇವಾಗಲೇ ಜಸ್ಟ್ ಹೇಳಿದ್ರಿ. ಯಾವುದು? ಆಪ್ಷನ್ ಬಿ. ಯಾವುದು? 1,500 ಮೀಟರ್ ಮೀನ್ಸ್ 800 ಮೀಟರ್ ಮತ್ತು 1,500 ಮೀಟರ್ಗಳಿಗೆ ರಾಷ್ಟ್ರೀಯ ದಾಖಲೆಯನ್ನು ಇವರು ಹೊಂದಿದ್ರು. ಯಾರು? ಜಿನ್ಸನ್ ಜಾನ್ಸನ್ ಅವರು. ಸರಿನಾ. ಸೊ ಅವರು ಇತ್ತೀಚೆಗೆ ಕ್ಷಮಿಸಿ ಇವರು ಇತ್ತೀಚೆಗೆ ಈ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕಿಂಗ್ ಮತ್ತು ಆರ್ಥಿಕತೆಯ ಸಂಬಂಧಪಟ್ಟಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಓಕೆ, ಏನಿದೆ ಪ್ರಶ್ನೆ? RBI ಇತ್ತೀಚೆಗೆ ಯಾವ ಕಾರಣಕ್ಕಾಗಿ 51 NBFCಗಳ ನೋಂದಣಿಯನ್ನು ರದ್ದುಗೊಳಿಸಿದೆ ಅಂತ ಕೇಳಿದ್ದಾನೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಹೇಳ್ಬೋದಾ NBFC ಅಂತಂದರೆ? ಓಕೆನಾ, ಅದು ಸಹ ನೆನಪಿದೆ ಅಲ್ವಾ? ಓಕೆ, ಸೊ ಅವುಗಳ ನೋಂದಣಿಯನ್ನು ಏಕೆ ರದ್ದುಗೊಳಿಸಿದೆ? ಯಾಕೆ
ಯಾವುದು ಉದ್ದ ಇರುತ್ತೆ ಸರ್ ಅದು ಆನ್ಸರ್ ಅದನ್ನು ಟಿಕ್ ಹಾಕಿಬಿಡಬೇಕು. ಯಾವುದು ನಿಯಮಗಳ ಉಲ್ಲಂಘನೆ ಮತ್ತು ಸ್ವಯಂ ಶರಣಾಗತಿ ಅಂತ ಹೇಳ್ತೀವಿ ಸರ್. ಏನು ಈ ಒಂದು ನಿಯಮಗಳ ಉಲ್ಲಂಘನೆ ಮತ್ತು ಸ್ವಯಂ ಶರಣಾಗತಿ ಆಗಿದ್ದಕ್ಕೆ ಈ ಒಂದು 51 NBFCಗಳ ನೋಂದಣಿಯನ್ನು ರದ್ದುಗೊಳಿಸಿದೆ ಸರಿನಾ. ಸೊ ಇಲ್ಲಿ ಇದು ಇಷ್ಟೇ ಇಂಪಾರ್ಟೆಂಟ್ ಅಲ್ಲ, ಈ ನಂಬರ್ ಇಂಪಾರ್ಟೆಂಟ್ ಇದೆ. ಎಷ್ಟು ಅಂತ ಕೇಳ್ತಾನೆ ನಿಮಗೆ NBFC ಸರಿನಾ. ಎಷ್ಟು ಅಂತ ಕೇಳಿದ್ರೆ 51 ಸರಿನಾ. ಎಷ್ಟು 51 ದೇಣಿಗೆ ನೀಡ್ತೀರಲ್ವಾ, 51, 101, 1001, 1051. ಸೊ ಹಾಗೆ 51 ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು NBFCಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ RBI ಕಾಯ್ದೆ 1934 ಯಾವ ವಿಧಿಯು ನೋಂದಣಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವ ವಿಧಿ ಒಂದು ಸಂಬಂಧಿಸಿದೆ ಈ ಒಂದು ನೋಂದಣಿಗಾಗಿ? ಯಾವುದು? ಸೆಕ್ಷನ್ 35A ಅಥವಾ ಇಲ್ಲಾಂದರೆ ಸೆಕ್ಷನ್ 45IA ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಸೆಕ್ಷನ್ 45IA ಅಂತ ಹೇಳಬೇಕಾಗುತ್ತೆ ಸರ್. ಯಾವುದು? ಈ ಒಂದು ಸೆಕ್ಷನ್ 45IA. 45 ಮೀನ್ಸ್ ರೋಹಿತ್ ಶರ್ಮಾ ಅಲ್ವಾ, ನೆನ್ಪಿಟ್ಕೊಳ್ಳಿ. ಏನಾದರೂ ಒಟ್ಟಿನಲ್ಲಿ ಏನು ಮಾಡ್ಕೊಳ್ತೀರಾ ಗೊತ್ತಿಲ್ಲ, ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಬೇಕು ಅಷ್ಟೇ. ಓಕೆ, ಒಂದು ನೆನ್ಪಿಟ್ಕೊಳ್ಬೇಕು, ಫೈನಲ್ ನಿಮ್ಗೆ ಮಾರ್ಕ್ಸ್ ಬರಬೇಕು ಅಷ್ಟೇ, ಫೈನಲ್ ಹೇಗಾದರೂ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಸೆಕ್ಷನ್ 45IA ಅಂತ ಹೇಳ್ತೀವಿ. ಸೊ ಈ ಕ್ವಶನ್ ಏನಿದೆ ಅಲ್ವಾ, ಇಷ್ಟು ಡೆಪ್ತಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ಒಂದು NTPC ಕೇಳ್ತಾನೆ ನಿಮಗೆ, RRB ತೊಗೊಂಡ್ರೆ. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಹೇಳೋದಾದರೆ MTS ಕೇಳ್ಬೋದು, CHSL ಮತ್ತು ಈ CGL ಕೇಳ್ಬೋದು ನಿಮಗೆ. ಬಟ್ GD ಈ ಲೆವೆಲ್ ಕ್ವಶನ್ ನಿಮಗೆ ಕೇಳಲ್ಲ ಸರಿನಾ. ಸೊ ಇದು ಫುಲ್ ಹೈ ಆಗುತ್ತೆ GD ಲೆವೆಲ್ಗೆ. ಆ್ಯಂಡ್ ದೆನ್ ಈ D ಗ್ರೂಪ್ ಲೆವೆಲ್ಗೆ ಆ್ಯಂಡ್ ನೆಕ್ಸ್ಟ್ RPF ಲೆವೆಲ್ಗೆ ಇದು ಸ್ವಲ್ಪ ಪೀಕಲ್ಲಿ ಹೋಗುತ್ತೆ. ಓಕೆ, ಸೊ ಅದರಲ್ಲಿ ನಿಮಗೆ ಕೇಳಲ್ಲ ಸೆಕ್ಷನ್ ಆ ಥರ ಎಲ್ಲ. ಬಟ್ ನಿಮಗೆ ಈ ರಿಮೈನಿಂಗ್ ಉಳಿದಿರ್ತಕ್ಕಂಥ ಟೈರ್ 2 ಎಕ್ಸಾಮ್ ಏನಿದೆ ಅಲ್ವಾ, ಸೊ ಆ ರೀತಿ ಲೆವೆಲಲ್ಲಿ ನಿಮಗೆ ಇದಕ್ಕೆ ಪ್ರಶ್ನೆ ಕೇಳ್ತಾನೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪರೀಕ್ಷಾ ಕೀವರ್ಡ್ ಆದ ಸರ್ವಿಸ್ ಸೆಕ್ಟರ್ ಭಾರತದ GDP ಬೆಳವಣಿಗೆಯಲ್ಲಿ ಎಷ್ಟು ಶೇಕಡಾ ಪಾಲನ್ನು ಹೊಂದಿದೆ ಅಂತ. ಓಕೆ, ಎಷ್ಟು ಪಾಲನ್ನು ಹೊಂದಿದೆ ಸರ್? ಸೊ ಟೋಟಲಿ ಈ ಯಾರ ಪ್ರಕಾರ, NSO ಅವ್ರ ಪ್ರಕಾರ 7.4% ಈ ಒಂದು GDP ಬೆಳವಣಿಗೆ ದರ ಇತ್ತು. ಬಟ್ ಈ ಸರ್ವಿಸ್ ಸೆಕ್ಟರ್ದು ಒಂದು ಸೇವಾ ವಲಯದ ಎಷ್ಟು ಬೆಳವಣಿಗೆ ದರದ ಶೇಕಡಾ ಪಾಲನ್ನು ಹೊಂದಿದೆ ಅಂತ. ಎಷ್ಟು ಹೊಂದಿದೆ ಸರ್? 5.5%, 7.4%, 9.1 ಆ್ಯಂಡ್ ದೆನ್ 10.2 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ C, 9.1% ಅಂತ ಹೇಳ್ತೀವಿ. ಎಷ್ಟು? 9.1% ಈ ಒಂದು ಸರ್ವಿಸ್ ಸೆಕ್ಟರ್ ಏನಿದೆ ಅಲ್ವಾ, ಸೇವಾ ವಲಯ ಏನಿದೆ ಅಲ್ವಾ, ಅದರ ಒಂದು ಪಾಲನ್ನು ಹೊಂದಿದೆ. ಯಾವುದರಲ್ಲಿ? ಈ ಒಂದು GDPಯ ಬೆಳವಣಿಗೆಯಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ರಕ್ಷಣೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಏನಿದೆ. ಪ್ರತಿಕೂಲ ಡ್ರೋನ್ ಮತ್ತು ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ಭಾರತವು ಆರಂಭಿಸಿದ ಮಿಷನ್ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ ಸರ್ ಈ ಒಂದು ಹೆಸರು? ಸುದರ್ಶನ ಚಕ್ರ ಮಿಷನ್, ಆಕಾಶವಾಣಿ ಮಿಷನ್, ಗರುಡ ಮಿಷನ್ ಮತ್ತು ವಜ್ರಾಯುಧ ಮಿಷನ್. ಇನ್ನೊಮ್ಮೆ ಕ್ವಶನ್ ಓದೋಣವಾ? ಏನಿದೆ? ಪ್ರತಿಕೂಲ ಡ್ರೋನ್ ಮತ್ತು ವೈಮಾನಿಕ ಬೆದರಿಕೆಗಳನ್ನು, ಯಾವುದರ? ಈ ಒಂದು ವೈಮಾನಿಕ ಬೆದರಿಕೆಗಳನ್ನು ಎದುರಿಸಲು ಭಾರತವು ಆರಂಭಿಸಿರ್ತಕ್ಕಂತಹ ಮಿಷನ್ ಯಾವುದು ಅಂತ. ಯಾವುದಾಗಿದೆ ಈ ಒಂದು ಮಿಷನ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸುದರ್ಶನ ಚಕ್ರ ಮಿಷನ್ ಅಂತ ಹೇಳಬೇಕಾಗುತ್ತೆ ಸರ್. ಏನಂತ ಹೇಳಬೇಕಾಗುತ್ತೆ? ಸುದರ್ಶನ ಚಕ್ರ ಮಿಷನ್ ಅನ್ನು ಆರಂಭಿಸಿದೆ ಯಾರು? ನಮ್ಮ ಭಾರತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಆಗ್ನೇಯ ಏಷ್ಯಾ ತರಬೇತಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿರುವ ಹಡಗು ಯಾವುದು ಅಂತ. ಯಾವುದು? ಆಗ್ನೇಯ ಏಷ್ಯಾ ತರಬೇತಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಡಗಾಗಿದೆ. INS ವಿಕ್ರಾಂತ, ತೀರ ವಿಕ್ರಮಾದಿತ್ಯ, ಇಲ್ಲ ಅಂದರೆ ಕೋಲ್ಕತ್ತಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು INS ತೀರ್ ಅಂತ ಹೇಳ್ತೀವಿ ಸರ್. ಇದು ಏನು ತೀರ್ ಏನಿದೆ ಅಲ್ವಾ, ತಿರುಗಾಡ್ತಾ ಹೋಗಿದೆ ಎಲ್ಲಿ? ಒಂದು ಆಗ್ನೇಯ ದಿಕ್ಕಿಗೆ ಅಂತ ನೆನ್ಪುಳಿಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೈಸಿನ ವಿಜ್ಞಾನ ರಾಜತಾಂತ್ರಿಕ ಉಪಕ್ರಮ RSDI 2026 ಯಾವ 2 ಸಂಸ್ಥೆಗಳು ಜಂಟಿಯಾಗಿ ಪ್ರಾರಂಭಿಸಿವೆ ಅಂತ ಕೇಳಿದ್ದಾನೆ ಸರ್. ಯಾವುದು ಪ್ರಾರಂಭಿಸಿವೆ ಇದಕ್ಕೆ? ಯಾವುದು ಅಂತ ಕೇಳಿದ್ರೆ ಈ ಒಂದು PSA ಮತ್ತು ಈ ಒಂದು ORF ಕಚೇರಿಗಳು ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು PSA ಕಚೇರಿ ಮತ್ತು ಈ ಒಂದು ORFಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕ್ವಾಂಟಮ್ ಮಾಪನದಲ್ಲಿ ಕ್ರಾಂತಿ ತರಬಲ್ಲ RDSNS ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಬೆಂಗಳೂರಲ್ಲಿ ಕಂಡುಬರುತ್ತೆ. ಏನು ಇದನ್ನು ಕಂಡುಹಿಡಿದಿದೆ? ಈ ಒಂದು RDSNS ಕಂಡುಹಿಡಿದಿದೆ. ಯಾವುದಕ್ಕೆ ಇದು ಕ್ರಾಂತಿ ತರ್ತದೆ? ಯಾವುದೋ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಈ ಒಂದು ಕ್ವಾಂಟಮ್ ಕ್ಷೇತ್ರದಲ್ಲಿ. ಓಕೆ, ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಕ್ವಾಂಟಮ್ ವರ್ಷ ಅಂತ ಈ ಒಂದು ಯುನೈಟೆಡ್ ನೇಷನ್ ಏನಿದೆಯಲ್ಲ, ಈ ಒಂದು UN ಯಾವ ವರ್ಷವನ್ನು ಘೋಷಣೆ ಮಾಡಿತ್ತು ಅಂತ ಹೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ 2025 ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಬಲ್ ದೂರದರ್ಶಕವು ಇತ್ತೀಚೆಗೆ ಪತ್ತೆ ಹಚ್ಚಿದ ನಕ್ಷತ್ರ ರಹಿತ ಡಾರ್ಕ್ ಮ್ಯಾಟರ್ ಮೋಡದ ಹೆಸರೇನು ಅಂತ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ಇದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಿಮ್ಗೆ ಹೇಳ್ತಕ್ಕಂಥ ಎಲ್ಲ ಸಹ ಇಂಪಾರ್ಟೆಂಟ್ ಇದೆ. ಬಟ್ ಇವು ಹೇಗೆ ಅಂತಂದರೆ ನಿಮಗೆ ಮತ್ತೆ ಬೇರೆ ನೀವು ಬೇರೆ ಕ್ಲಾಸ್ಗಳನ್ನು ಸಹ ಕೇಳ್ತಿರ್ತೀರ, ಇಲ್ಲಾಂದರೆ ಬೇರೆ ಟೆಲಿಗ್ರಾಮ್ ಫಾಲೋಗಳನ್ನು ಸಹ ಮಾಡ್ತಿರ್ತೀರ, ಇಲ್ಲಾಂದರೆ ಮ್ಯಾಗ್ಝಿನ್ ಫಾಲೋ ಮಾಡ್ತಿರ್ತೀರ. ಬಟ್ ನಿಮಗೆ ಅಲ್ಲಿ ಸಹ ಇದು ನೋಡೋಕ್ಕೆ ಕಡಿಮೆ ಸಿಗ್ತವೆ. ಸೊ ಈ ರೀತಿದು. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಹೈಲೈಟ್ ಮಾಡ್ತಿರ್ತೀನಿ ಅಷ್ಟೇ. ಓಕೆ, ಸೊ ಏನು ಇದು ಹಬಲ್ ದೂರದರ್ಶಕವು ಇತ್ತೀಚೆಗೆ ಪತ್ತೆ ಹಚ್ಚಿದ ನಕ್ಷತ್ರ ರಹಿತ ಡಾರ್ಕ್ ಮ್ಯಾಟರ್ ಮೋಡದ ಹೆಸರೇನು ಅಂತ ಕೇಳಿದ್ದಾನೆ. ಸರಿನಾ, ಯಾವುದಾಗಿದೆ ಇದು? ಯಾವುದು ಅಂತ ಕೇಳಿದ್ರೆ ಈ ಒಂದು Cloud 9 ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಈ ಒಂದು Cloud 9 ಅಂತ ಹೇಳ್ತೇವೆ. ಯಾವುದು? Cloud 9 ನೆನ್ಪಿಟ್ಕೊಳ್ತೀರಾ? ಓಕೆ, ಗುಡ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪ್ರಶಸ್ತಿ ಮತ್ತು ವ್ಯಕ್ತಿ ವಿಶೇಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಓಕೆ, ಹೀಗೆ ಮೀನ್ಸ್
ಸಪ್ರೇಟ್ ಸೆಕ್ಷನ್ ಮಾಡ್ಕೊಂಡು ಓದ್ತಾ ಇರೋದು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ? ಮೀನ್ಸ್ ನಿಮ್ಮ ಫೀಡ್ಬ್ಯಾಕ್ನ ಹೇಳಿ, ನಿಮ್ಮ ಒಂದು ಅನಿಸಿಕೆ ಏನಿದೆಯಲ್ಲ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈ ರೀತಿ ಸರ್ ಚೆನ್ನಾಗಿ ಆಗ್ತಿದಿಲ್ಲ ಅಂದರೆ ದ ಮಿಕ್ಸ್ ಅಂತ. ಓಕೆ, ಅಂದರೆ ನೆಕ್ಸ್ಟ್ ಈ ಒಂದು ಕಂಪ್ಯೂಟಿಂಗ್ ಮತ್ತು ಎ ಕ್ಷೇತ್ರದಲ್ಲಿನ ಕ್ರಾಂತಿಕಾರಿ ಕೊಡುಗೆಗಾಗಿ IEEE ಮೆಡಲ್ ಆಫ್ ಹಾನರ್ 2026 ಪಡೆದವರು ಯಾರು ಅಂತ. ಯಾರು ಪಡೆದಿದ್ದಾರೆ ಸರ್ ಇದನ್ನು? ಯಾವುದು IEEE ಅಂತೆ. IEEE ಯಾರು ಪಡೆದಿದ್ದಾರೆ ಇದನ್ನು? ಯಾರು ಹೇಳ್ಬೋದಾ? ಯಾರು? ಈ ಒಂದು ಜನ್ಸಾನ್ ಹುವಾಂಗ್ ಅವರು ಪಡೆದಿದ್ದಾರೆ. ಹೆಸರನ್ನ ಯಾರು? ಈ ಒಂದು NVIDIAದ CEO ಆಗಿರ್ತಕ್ಕಂಥ ಜನ್ಸಾನ್ ಹುವಾಂಗ್ ಅವರು ಈ IEEE ಮೆಡಲ್ ಆಫ್ ಹಾನರ್ 2026 ಪಡೆದಿರತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಕಬೀಂದ್ರ ಪುರ್ಖಾಯಸ್ತ ಅವರು ಯಾವ ರಾಜ್ಯದಲ್ಲಿ BJPಯ ಬೆಳವಣಿಗೆಯ ಶಿಲ್ಪಿ ಎಂದು ಕರೆಯಲ್ಪಡ್ತಾರೆ ಅಂತ. ಓಕೆ, ಇದನ್ನು ಸಹ ನಾವು ನಿನ್ನೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ವಾ? ಸೊ ಯಾರು ಈ ಒಂದು ಕಬೀಂದ್ರ ಪುರ್ಖಾಯಸ್ತ? ನೋಡೋಕ್ಕೆ ಇವರು ಸನ್ಯಾಸಿ ಥರ ಹೆಸರು ಅನಿಸುತ್ತೆ, ಬಟ್ ಆದರೂ ಸಹ ಇವರು ರಾಜಕಾರಣಿ ಇದ್ದಾರೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇವ್ರನ್ನ ಯಾವ ಒಂದು ರಾಜ್ಯದ BJPಯ ಬೆಳವಣಿಗೆಯ ಶಿಲ್ಪಿ ಎಂದು ಕರೆಯುತ್ತಾರೆ? ಸರ್ ಕರ್ನಾಟಕ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್, ಯಾಕಂದರೆ ಕರ್ನಾಟಕದಲ್ಲಿ ಅವರು ಇಲ್ಲವೇ ಇಲ್ಲ. ಸೊ ಅದು ನಮಗೆ ಇದ್ರೆ ನಮ್ಗೆ ಗೊತ್ತಿರ್ತಿತ್ತು. ಯಾವ ರಾಜ್ಯ ಅಂತ ಕೇಳಿದ್ರೆ ಈ ಒಂದು ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ಸರ್ ಯಾವ ರಾಜ್ಯ? ಈ ಒಂದು ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ಕಬೀಂದ್ರ ಪುರ್ಖಾಯಸ್ತ ಅವರಿದ್ದಾರೆ. ಸೊ ಅವ್ರನ್ನ ನಾವು BJPಯ ಬೆಳವಣಿಗೆಯ ಶಿಲ್ಪಿ ಎಂದು ನಾವು ಕರಿತೀವಿ. ಯಾವುದರಲ್ಲಿ? ಒಂದು ಅಸ್ಸಾಮಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 70ನೇ ರೈಲ್ವೆ ಶ್ರೇಷ್ಠತೆ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ಪ್ರದಾನ ಮಾಡಲಾಯಿತು ಅಂತ ಕೇಳಿದಾನೆ. ರೈಲ್ವೆ ಶ್ರೇಷ್ಠತೆ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಯಿತು? ಸರ್ ಯಾರಿಗೆ ಅಂತ ಕೇಳಿದ್ರೆ ಈ ಒಂದು ಅತ್ಯುತ್ತಮ ರೈಲು ಸೇವೆ ನೀಡಿದ ಸಿಬ್ಬಂದಿ ಮತ್ತು ವಿಭಾಗಗಳಿಗೆ ಈ ಒಂದು 70ನೇ ರೈಲ್ವೆ ಶ್ರೇಷ್ಠತೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಮತ್ತು ವಿಶ್ಲೇಷಣೆಗೆ ಸಂಬಂಧಪಟ್ಟಿರತಕ್ಕಂತಹ ಸಮ್ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಏನು? ಕ್ವಾಂಟಮ್ ಮಾಪನದಲ್ಲಿ RDSNS ತಂತ್ರಜ್ಞಾನವು ಸಿಗ್ನಲ್ ಅನ್ನು ಎಷ್ಟು ಪಟ್ಟು ವರ್ಧಿಸುತ್ತದೆ ಅಂತ ಕೇಳಿದ್ದೇನೆ. ಸರಿನಾ? ಯಾವುದರಲ್ಲಿ? ಒಂದು ಕ್ವಾಂಟಮ್ ಮಾಪನದಲ್ಲಿ RDSNS ಏನಿದೆ ಅಲ್ವಾ, ಆ ಒಂದು ತಂತ್ರಜ್ಞಾನ ಸಿಗ್ನಲಲ್ಲಿ ಎಷ್ಟು ಪಟ್ಟು ವರ್ಧಿಸುತ್ತದೆ, ಎಷ್ಟು ಪಟ್ಟು ಮ್ಯಾಗ್ನಿಫೈ ಮಾಡ್ತದೆ ಅಂತ. ಎಷ್ಟು? 100 ಪಟ್ಟು, 1000 ಪಟ್ಟು, 100 ಪಟ್ಟು, 10,000 ಪಟ್ಟು, 1 ಮಿಲಿಯನ್ ಪಟ್ಟು, ಆ್ಯಂಡ್ ದೆನ್ 1 ಬಿಲಿಯನ್ ಪಟ್ಟು ಅಂತ ಕೊಟ್ಟಿದ್ದಾನೆ. ಸೊ ಎಷ್ಟಾಗುತ್ತೆ ಇದಕ್ಕೆ? ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ ಈ ಒಂದು 10⁶ ಮೀನ್ಸ್ 1 ಮಿಲಿಯನ್ ಪಟ್ಟು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ Cloud9 ಅನ್ನು ಯಾವ ರೀತಿಯ ನಕ್ಷತ್ರ ಪುಂಜವೆಂದು ವರ್ಗೀಕರಿಸಲಾಗಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ರೀತಿಯ ಒಂದು ನಕ್ಷತ್ರ ಪುಂಜವೆಂದು ವರ್ಗೀಕರಿಸಲಾಗಿದೆ? ಯಾವುದನ್ನು? ಈ ಒಂದು Cloud9 ಅನ್ನು. ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಒಂದು ವಿಫಲ ನಕ್ಷತ್ರ ಪುಂಜ ಅಥವಾ ಫೇಲ್ಡ್ ಗ್ಯಾಲಕ್ಸಿ ಅಂತ ನಾವು ವರ್ಗೀಕರಣ ಮಾಡಿದ್ದೇವೆ. ಯಾವುದನ್ನು? ಈ ಒಂದು Cloud9 ಅನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಸುದರ್ಶನ ಚಕ್ರ ಮಿಷನ್ ಅನ್ನು ಪೂರ್ಣಗೊಳಿಸಲು ನಿಗದಿಪಡಿಸಲಾದ ಗುರಿ ವರ್ಷ ಯಾವುದು ಅಂತ ಕೇಳಿದಾನೆ. ಸೊ ಇದಕ್ಕೂ ಸಹ ಒಂದು ಗುರಿ ಇದೆಯಾ? ಹೌದು, ಗುರಿ ಇದೆ. ಯಾವುದು ಗುರಿ? ಈ ಒಂದು 2035 ವೇಳೆಗೆ ಅಂತ ಹೇಳ್ತೀವಿ. ಸರ್ ಎಷ್ಟು? ಈ ಒಂದು 2035 ವೇಳೆಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕಲ್ಪೆಟ್ಟಾ ಎಂಬ ಸ್ಥಳವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ. ಕಲ್ಪೆಟ್ಟಾ ಸ್ಥಳವು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಕೇರಳದಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ಕಲ್ಪೆಟ್ಟಾ. ಏನು ಕಂಡುಬರ್ತಿತ್ತು ಈ ಒಂದು ಕಲ್ಪೆಟ್ಟಾದಲ್ಲಿ? ಸರ್ ಮೊದಲ ಪೇಪರ್ಲೆಸ್ ನ್ಯಾಯಾಲಯ ಕಂಡುಬರ್ತಿರ್ಲಿಲ್ವಾ ಕಲ್ಪೆಟ್ಟಾದಲ್ಲಿ? ಅವಾಗಲೇ ಫಸ್ಟ್ ಕ್ವಶನಲ್ಲಿ ನೋಡಿದ್ವಾ? ಫಸ್ಟ್ ಒಂದು 5 ಕ್ವಶನಲ್ಲಿ ಇದು ಕ್ವಶನ್ಸ್ ಆಯ್ತಲ್ವಾ? ಓಕೆ, ಅದೇ ಕಲ್ಪೆಟ್ಟ ನೋಡಿ. ಇದು ಎಲ್ಲಿ ಕಂಡುಬರುತ್ತೆ? ವಯನಾಡಲ್ಲಿ ಕಂಡುಬರುತ್ತೆ, ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾನ್ಸನ್ ಅವರು ಯಾವ ರಾಜ್ಯದವರು ಅಂತ ಕೇಳಿದಾನೆ. ಓಕೆ, ಸೊ ಈ ರೀತಿ ಪ್ರಶ್ನೆ ನಿಮಗೆ ಕೇಳಬಹುದಾ? ಹೌದು, ಈ ರೀತಿಯ ಪ್ರಶ್ನೆಗಳನ್ನು ಸಹ ನಿಮಗೆ SSCಯಲ್ಲಿ ಕೇಳ್ತಾನೆ. ಯಾವ ರಾಜ್ಯದವರು ಜಾನ್ಸನ್ ಅವರು? ಸೊ ಹೆಸರು ಕೇಳಿದ್ರು ಸಹ ನೀವು ಹೇಳ್ಬೋದು ಸರ್ ಹೇಗಿದೆ ಹೆಸರು ಅಂತಂದರೆ ಕ್ರಿಶ್ಚಿಯನ್ ಟೈಪ್ ಹೆಸರಿದೆ ಇದು. ಸೊ ಕ್ರಿಶ್ಚಿಯನ್ ಟೈಪ್ ಹೆಸರಿದೆ ಅಂದರೆ ಇಲ್ಲಿ ಯಾವುದೋ ನಿಯರ್ ಬೈ ಇರ್ಬೋದು, ಕೇರಳ ಇರ್ಬೋದಾ ಸರ್? ಹೌದು, ಕೇರಳ ಅಂತ ಹೇಳ್ತೀವಿ ನಾವು. ಯಾವುದು? ಈ ಒಂದು ಜಾನ್ಸನ್ ಅವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಕೇರಳ ರಾಜ್ಯದವರು ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಈ NVIDIA ಕಂಪನಿಯು ಪ್ರಮುಖವಾಗಿ ಯಾವುದರ ತಯಾರಿಕೆಗೆ ಜಾಗತಿಕವಾಗಿ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾವುದರ ತಯಾರಿಕೆಗಾಗಿ? ಮೊಬೈಲ್ ಫೋನ್ಗಳು, GPUಗಳು, ವಾಹನಗಳು ಮತ್ತು ಕೃಷಿ ಉಪಕರಣಗಳು. ನಿಮಗೆ ಗೊತ್ತಿರಲಿ ಯಾವುದು ಅಂದರೆ ಈ ಒಂದು ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಇದು ತಯಾರು ಮಾಡ್ತದೆ. ಯಾವುದು? ಈ ಒಂದು NVIDIA ಕಂಪನಿ. ಓಕೆ, ಸೊ ನೀವು ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ರೆ ಈ ಒಂದು NVIDIA ಪ್ರೊಸೆಸ್ ಹಾಗೆ ಹೀಗೆ ಅಂತ ಬರ್ತಿರ್ತದೆ ನೋಡಿ. ಓಕೆ, ಸೊ ಅದೇ ಆ ಒಂದು NVIDIA ಏನಿದೆ ಅಲ್ವಾ, ಇದೇ ಒಂದು GPUಗಳನ್ನೇ ತಯಾರು ಮಾಡ್ತದೆ. ಅದು ನೀವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ರೆ, ಇಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಒಂದು NVIDIA. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹುಲಿ ಅಂದಾಜು ಪ್ರಕ್ರಿಯೆಯಲ್ಲಿ ಟೈಗರ್ ಸೆನ್ಸಸ್ಸಲ್ಲಿ ಬಳಸಲಾಗುವ ಲೈನ್ ಟ್ರಾನ್ಸೆಕ್ಟ್ ಮೆಥಡ್ ಎಂದರೆ ಏನು ಅಂತ ಕೇಳಿದಾನೆ. ಓಕೆ, ಸೊ ಈ ಒಂದು ಹುಲಿಯ ಅಂದಾಜು ಪ್ರಕ್ರಿಯೆ ಏನಿದೆ ಅಲ್ಲ, ಹುಲಿ ಒಂದು ಸೆನ್ಸಸ್ ಮಾಡ್ತಾರೆ ಅಂತ ಹೇಳ್ತಾರಲ್ವ, ಹೇಗೆ? ಬನ್ನಿಪ್ಪ, ನಿನ್ನ ಹೆಸರೇನು? ಓಕೆ, ಕಲ್ಲಣ್ಣ. ಓಕೆ, ನಿನ್ನ ಮಗ ಎಷ್ಟಿದ್ದಾನೆ? ಮಕ್ಕಳು ಎಷ್ಟಿದ್ದಾರೆ? ಓಕೆ, 3 ಜನ ಇದ್ದಾರಾ? ಅವರಿಗೆ ಮದುವೆ ಆಗಿದೆಯಾ? ಸೊ ಈ ರೀತಿ ಹೇಗೆ ಮನುಷ್ಯರಿಗೆ ಒಂದು ಸೆನ್ಸಸ್ ಮಾಡ್ತಾರಲ್ಲ, ಆ ರೀತಿ ಮಾಡಲ್ಲ ಇವಕ್ಕೆ. ಸೊ ಇವಕ್ಕೆ ಯಾವ ವಿಧಾನವನ್ನು ಬಳಸ್ತಾರೆ ಅಂತ ಕೇಳಿದ್ರೆ ಲೈನ್ ಟ್ರಾನ್ಸೆಕ್ಟ್ ಮೆಥಡನ್ನು ಬಳಸ್ತಾರೆ. ಸೊ ಹಾಗಂದರೆ ಏನು ಅಂತ? ಏನಿದೆ ಲೈನ್ ಟ್ರಾನ್ಸೆಕ್ಟ್ ಮೆಥಡ್ ಅಂದರೆ? ಸೊ ಅವಾಗ ನಾವು ಹೇಳಬೇಕಾಗುತ್ತೆ, ಒಂದು ನಿರ್ದಿಷ್ಟ ರೇಖೆಯ ಉದ್ದಕ್ಕೂ ಪ್ರಾಣಿಗಳ ಕುರುಹುಗಳನ್ನು ಎಣಿಸುವುದೇ ಈ ಒಂದು ಲೈನ್ ಟ್ರಾನ್ಸೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಸರ್ ಏನು? ಈ ಒಂದು ನಿರ್ದಿಷ್ಟ ರೇಖೆಯ ಉದ್ದಕ್ಕೂ ಪ್ರಾಣಿಯ ಕುರುಹುಗಳನ್ನು ಎಣಿಸುವುದೇ ಈ ಒಂದು ಲೈನ್ ಟ್ರಾನ್ಸೆಕ್ಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಅಂದರೆ ನೆಕ್ಸ್ಟ್ 29ನೇ ಪ್ರಶ್ನೆ, ಸುದರ್ಶನ ಚಕ್ರ ಮಿಷನ್ ಯಾವ ಸಶಸ್ತ್ರ ಪಡೆಗಳಿಗೆ ಅನ್ವಯಿಸುತ್ತದೆ ಅಂತ ಕೇಳಿದ್ದಾನೆ. ಸರ್ನಾ ಯಾವ ಒಂದು ಸಶಸ್ತ್ರ ಪಡೆಗಳಿಗೆ ಇದು ಅನ್ವಯಿಸ್ತದೆ? ಯಾವುದಕ್ಕೆ ಸರ್? ಇದು 3ಕ್ಕೂ ಅನ್ವಯಿಸ್ತದೆ ಸರ್. ಯಾವುದು? ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಸೋಮನಾಥ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ. ಓಕೆ, ದಿಸ್ ಇಸ್ ದ ಹೋಮ್ ವರ್ಕ್ ಕ್ವಶನ್ ಫಾರ್ ಯು ಆಲ್.
ಸೊ ಇದನ್ನು ನೀವು ಹೋಮ್ವರ್ಕ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ SSC GD ಕ್ಲಾಸ್ಗಳನ್ನು ಸಹ ನಾವು ಮಾಡ್ತಾ ಇದ್ದೀವಿ, ಅದನ್ನು ಸಹ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡ್ಕೊಳ್ಬೋದು. ಖಂಡಿತವಾಗ್ಲೂ ಸಹ ಅದು ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಆಲ್ ಆರ್ ಫ್ರೀ ಕಾಸ್ಟ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ವೀಕ್ಲಿ ಕರೆಂಟ್ ಅಫೇರ್ಸನ್ನು ಸಹ ನಾವು ಮಾಡಿದ್ವಿ. ಓಕೆ, ಸೊ ಎಸ್ಟರ್ಡೇ ಅದನ್ನು ಅಪ್ಲೋಡ್ ಮಾಡಿದ್ವಿ. ಸೊ ಯಾರು ಇನ್ನೂ ನೋಡಿಲ್ಲವಾ ಅದನ್ನು ಸಹ ಒಂದು ಸರಿ ನೋಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ಒಂದು 30 ನಿಮಿಷದಿದೆ, ಒಂದು 2x ಸ್ಪೀಡಲ್ಲಿ ನೀವು ಏನಾದರೂ ಇಟ್ಕೊಂಡು ಕ್ಲಾಸ್ ಕೇಳಿದ್ರೆ ಒಂದು 15 ನಿಮಿಷದಲ್ಲಿ ಕ್ಲಾಸ್ ಮುಗಿದೋಗುತ್ತೆ. ಓಕೆ, ಇಲ್ಲಾಂದರೆ ನಿಮಗೆ ಸರ್ ನಾನು 2x ಬೇಡ ಸರ್ ಆಲ್ರೆಡಿ 2x ಇರುತ್ತೆ ಅಂತ ಕೇಳಿದ್ರೆ ಜಸ್ಟ್ 1x ಇಟ್ಕೊಂಡು ಕೇಳಿ, ನಿಮಗೆ 30 ನಿಮಿಷದಲ್ಲಿ ಕ್ಲಾಸ್ ಮುಗಿದೋಗುತ್ತೆ. ನಿಮಗೆ ರಿವಿಷನ್ ಸಹ ಆಗುತ್ತೆ, ಟಾಪ್ 70 ಕ್ವಶನ್ಗಳು. ಓಕೆ, ಸೊ ನಿಮಗೆ ಇಷ್ಟ ಆಗಿ ಏನಾದರೂ ಲೈಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.